ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ನಿನ್ನೆಯಿಂದ ನಮ್ಮ ಗ್ರಾಮೀಣ, ನಗರ ಹಾಗೂ ವಿವಿಧೋದ್ದೇಶ ಸಂಸ್ಥೆ ಕಾರ್ಯಕರ್ತರು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ತಮ್ಮ ಏಕೈಕ ಬೇಡಿಕೆಯಾದ ಕನಿಷ್ಠ ವೇತನ ಜಾರಿ ಕುರಿತು ಅಹೋರಾತ್ರಿ ಸತ್ಯಾಗ್ರಹ ಧರಣಿಯನ್ನು ಮುಂದುವರಿಸ್ತಾ ಇದ್ದಾರೆ. ಆದರೆ ಇದುವರೆಗೂ ಸಹ ಯಾವುದೇ ಸ್ಪಷ್ಟವಾದ ಉತ್ತರ ಬಾರದ ಕಾರಣ ಇಂದು ಬೆಳಗ್ಗೆ 7 ಗಂಟೆಯಿಂದ ಆಮರಣಾಂತ ಉಪವಾಸವನ್ನು ಸಾಂಕೇತಿಕವಾಗಿ 5 ಮಂದಿ ಆರಂಭಿಸಿದ್ದರು. ಆದರೆ ತಾವು ಚಿತ್ರಗಳಲ್ಲಿ ನೋಡ್ತಾ ಇದ್ದೀರಾ, ಅವರು ಸುಮಾರು 12 ಗಂಟೆಯಷ್ಟೊತ್ತಿಗೆ ತೀವ್ರವಾಗಿ ಅಸ್ವಸ್ಥರಾದರು. ನಂತರ ಪೊಲೀಸರ ಸಹಾಯದಿಂದ ಅವರನ್ನು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಯಿತು ಅಂತ ಮಾಹಿತಿಗಳು ತಿಳಿಸ್ತಾ ಇದೆ. ಅದೇ ರೀತಿ ನಿನ್ನೆ ಮಾನ್ಯ ನಿರ್ದೇಶಕರು ಬಂದು ಕನಿಷ್ಠ ವೇತನದ ಫೈಲ್ ಎಲ್ಲ ರೆಡಿಯಾಗಿದೆ, ಆದರೆ ಅದಕ್ಕೆ ಸ್ವಲ್ಪ ಸಮಯಾವಕಾಶ ಬೇಕಾಗ್ತದೆ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟು ಹೋಗಿದ್ರು. ಅವರು ಅದನ್ನು ಧರಣಿಯನ್ನು ಹಿಂತೆಗೆದುಕೊಳ್ಳಲು ಸಹ ಮನವಿಯನ್ನು ಮಾಡಿದರು. ಯಾವುದಕ್ಕೂ ಬಗ್ಗದ ಕಾರ್ಯಕರ್ತರು ಧರಣಿಯನ್ನು ಅಹೋರಾತ್ರಿ ಹಾಗೂ ಇಂದು ಬೆಳಗ್ಗಿನಿಂದ ಮತ್ತೆ 2ನೇ ದಿನವಾಗಿ ಮುಂದುವರಿಸಿರ್ತಾರೆ. ಈ ಸಂಬಂಧ ಇಂದು ಉಪವಾಸವನ್ನು ನಡೆಸಲು, ಅಂದರೆ ಉಪವಾಸ ಸತ್ಯಾಗ್ರಹವನ್ನು ನಡೆಸುತ್ತಾ ಇದ್ದ ಇಬ್ಬರು, ಒಬ್ಬ ಮಹಿಳೆ ಮತ್ತು ಒಬ್ಬ ಪುರುಷ ತೀವ್ರವಾಗಿ ಸೇರಿ ಊಟದ ವ್ಯವಸ್ಥೆಯನ್ನು, ಉಚಿತವಾದ ಊಟದ ವ್ಯವಸ್ಥೆಯನ್ನು ಮಾಡಿದರು ಅಂತ ಹೇಳಿದು ಮಾಹಿತಿ ಬರ್ತಾ ಇದೆ. ಸ್ನೇಹಿತರೆ, ಏನೇ ಆಗಲಿ ಅವರಿಗೆ ತುಂಬ ಧನ್ಯವಾದಗಳು. ಬಹಳ ದೂರದಿಂದ ಆಗಮಿಸಿ ತಮ್ಮ ಬೇಡಿಕೆಗಳನ್ನು ಈಡೇರಿಸಲು ಅವಿರತ ಪ್ರಯತ್ನ ಪಡ್ತಾ ಇರ್ತಕ್ಕಂಥ ಗ್ರಾಮೀಣ, ನಗರ ಹಾಗೂ ವಿವಿಧೋದ್ದೇಶ ಸಂಸ್ಥೆ ಕಾರ್ಯಕರ್ತರಿಗೆ ನಮ್ಮ ಬೆಂಗಳೂರು ಜಿಲ್ಲೆಯ ಗ್ರಾಮೀಣ ಊಟದ ವ್ಯವಸ್ಥೆಯನ್ನು ಮಾಡಿದರೆ ಅವರಿಗೆ ನಾವು ಎಲ್ಲರ ಪರವಾಗಿ ಪ್ರತಿಭಟನೆ ಹಾಗೆ ಮುಂದುವರಿತಾ ಇದೆ ಅಂತ ತಿಳಿಸ್ತಾ ಇದ್ದಾರೆ. ಇವತ್ತಾದರೂ ನಮ್ಮ ಮಾನ್ಯ ಸಚಿವರಾಗಲಿ ಅಥವಾ ಸರ್ಕಾರದ ಯಾವುದೇ ಪ್ರತಿನಿಧಿ ಬಂದು ನಮ್ಮ ಬೇಡಿಕೆಗಳ ಬಗ್ಗೆ ಒಂದು ಸ್ಪಷ್ಟವಾದ ನಿರ್ಧಾರ ತಿಳಿಸುವವರೆಗೂ ಈ ಪ್ರತಿಭಟನೆ ಮುಂದುವರಿಯಲಿದೆ ಅಂತ ಆಯೋಜಕರು ತಿಳಿಸಿರುತ್ತಾರೆ. ಈ ವಿಡಿಯೋವನ್ನು